ಅಲ್ಲ ಅವಳು ಮುಂಚಾಳ್ ಕಣಮ್ಮ. ಅವಳು ದನ್ಗಿನ ಅಲ್ಲ, ದುಡ್ಡು ಇಟ್ಕೊಂಡು ಹಂಗೆ ಹೇಳ್ಕೊಬತ್ತಿಯಲ್ಲ. ಹೆಂಗ್ ಫೋನ್ ಮಾಡಿದ್ಲು ಇವಳು? ನನ್ನ ತಮ್ಮನಿಗೆ ಹೆಂಗ್ ಫೋನ್ ಮಾಡಿದ್ಲು ಅದನ್ನ ಹೇಳು ಫಸ್ಟ್ ನೀನು. ಓಹೋ, ಇವಳದೇ ತಾನೇ ತಪ್ಪು. ಇವಳು ಯಾಕೆ ಮಾಡ್ಬೇಕಾಗಿತ್ತು? ನಾನು ಇವಳು ಗಂಡ ಫೋನ್ ಮಾಡಿದ್ರೆ ಅವಳು ಸುಮ್ಮನೆ ಇರ್ತಿದ್ಲಾ? ಯಾವ ಹೆಣ್ಣು ಸುಮ್ಮನಿರಲ್ಲ. ತನ್ನ ಗಂಡ ನನಗೆ ಸ್ವಂತ. ನನ್ನ ಗಂಡ ನನ್ನೊಬ್ಳನ್ನ ಇಷ್ಟಪಡಬೇಕು. ಪ್ರಪಂಚದಲ್ಲಿ ಯಾವ ಹುಡುಗಿನೂ ಇಷ್ಟಪಡಬಾರ್ದು, ಯಾವ ಹುಡುಗಿನೂ ನೋಡಬಾರ್ದು. ನೋಡಬೇಕು, ಆದರೆ ಇಂಥ ಕೆಟ್ಟ ದೃಷ್ಟಿಯಿಂದನ ಈ ರೀತಿ ಎಲ್ಲನ ಇರಬಾರ್ದು ಅಂತ ಯಾವ ಹೆಣ್ಣು ಆ ರೀತಿ ಇಷ್ಟಪಡೋದಿಲ್ಲ. ಯಾವ ಹೆಣ್ಣು ಆ ರೀತಿ ಆದರೆ ಸಹಿಸ್ಕೊಳ್ಳಲ್ಲ. ನಾನೇ ಅಂತಲ್ಲ, ಯಾರೇ ಆದರೂ ಅಷ್ಟೇ. ಇವಳು ನನ್ನ ಜಾಗದಲ್ಲಿ ಇವಳೇ ಇದ್ದಿದ್ರು ಸುಮ್ಮನಿರವಳ? ನನ್ನ ಗಂಡನ್ಗೆ ಹೆಂಗೆ ಫೋನ್ ಮಾಡಿರ್ಲಿ ಇವಳು? ಫೋನ್ ಮಾಡಿರೋದಕ್ಕೆ ಏನಾಗೈತಿ? ಏನಾಗಿಲ್ಲ, ಅದೇ ಅದಾಗೇನೆ ನಾನು ಆಗ್ಬಾರ್ದಾಗೈತಿ. ಬಿಡಲ್ವೋ ಇವಳು ಮರ್ಯಾದೆ ತೆಗಿದಲ್ಲೇ ಬಿಡಲ್ಲ. ನಾವು 4 ತೊಡ್ತೀವಿ ಹಿಡ್ಕೊಂಡು ಎಲ್ಲರೂ ಸೇರ್ಕೊಂಡು ಸರ್ರೆ ಹೊಡೆದು ಬಿಡ್ತೀವಿ ಇವಳಿಗೆ. ಮಾಲಕ ಹೊಡಿಬೇಡಿ ಪ್ಲೀಸ್, ಹೊಡಿಬೇಡಿ. ಈಗ ಅವಳು ಪ್ರೆಗ್ನೆಂಟ್ ಇದ್ದಾಳೆ, ಹೊಡಿಬಾರ್ದು. ಹೊಡಿಯೋದು ದೊಡ್ಡ ವಿಷಯ ಅಲ್ಲ, ಹೊಡಿಬಾರ್ದು. ಹೊಡೆದು ಯಾಕೆ ಸುಮ್ಕೆ ನೀವು ಪಾಪ ಕಟ್ಕೊಳ್ತೀರಾ? ಬೇಡ, ಹೊಡಿಬೇಡ್ರಿ. ಹೊಡಿಯೋದಂತೂ ಬೇಡ ಅಂತ ಹೇಳ್ತೀನಿ. ಬಿಡು ಗಿಣಿ, ಹೊಡಿಬೇಡ ಬಿಡು. ಅಲ್ಲ ನೋಡು ಋತು ಎಂಥ ಕೆಲಸ ಮಾಡಿದಾಳೆ. ಅಣ್ಣ ನೋಡೋಣ, ಹಿಂಗೆ ಮಾಡ್ಬೋದಾ? ನನ್ನ ತಮ್ಮನಿಗೆ ಡೈವರ್ಸ್ ತೊಗೊಂಡವಳೆ. ಡೈವರ್ಸ್ ತೊಗೊಂಡ್ಮೇಲೆ ಮತ್ತೆ ಯಾಕಣ್ಣ ಫೋನ್ ಮಾಡಬೇಕು? ನನ್ನ ತಂಗಿ ಮಗಳನ್ನ ನಾವು ಮದುವೆ ಮಾಡ್ಸಿದೀವಿ ನನ್ನ ತಮ್ಮನಿಗೆ. ಇವಳು ಬೇಡ, ನನಗೆ ಇಷ್ಟ ಇಲ್ಲ ಅಂತೇಳಿ ಡೈವರ್ಸ್ ಕೊಟ್ಬಿಟ್ಲಲ್ಲ. ಡೈವರ್ಸ್ ಕೊಟ್ಮೇಲೆ ತಿರ್ಗಾ ಯಾಕಣ್ಣ ಇವಳು ಫೋನ್ ಮಾಡಬೇಕು? 50,000 ದುಡ್ಡು ಕೊಡು, ಲಕ್ಷ ದುಡ್ಡು ಕೊಡು ಅಂತ ಆಗ್ಲೆಲ್ಲ ತಲೆ ತಿನ್ನಕ್ಕೆ ಯಾಕಣ್ಣ ಫೋನ್ ಮಾಡಬೇಕು? ಇವಳಿಗೆ ಫೋನ್ ಮಾಡಿ ನಾನು ನಿನ್ನ ಗಂಡನ ಜೊತೆ ಮಾತಾಡ್ತೀನಿ, ನಿನ್ನ ಗಂಡ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತ ಸಂಸಾರದಲ್ಲಿ ಉಳಿಯಿಂದ ಅಂತ ಕೆಲಸ ಮಾಡ್ತಾಳಲ್ಲ, ಯಾಕಣ್ಣ ಮಾಡಬೇಕು ಇವಳು? ಅಲ್ಲ ಹೇಳ್ರಣ್ಣ, ನೀವೇ ಊರಲ್ಲಿರೋರಾಗಿ ಹಿಂಗೆ ಮಾಡೋದು ಸರಿನಾ? ನೀವೇ ಹೇಳ್ರಿ. ಮುಂಚತ್ವ ಐತಾ ಇವಳಿಗೆ? ಏನು ಹೇಳೋರು ಕೇಳೋರು ಯಾರು ಇಲ್ವಾ ಇವಳಿಗೆ ಮನೆಯಲ್ಲಿ? ಅಣ್ಣನಾಗಿದೆಯಲ್ಲ ಕಚ್ಚಡ ನನ್ನ ಮಗನೇ, ಅಣ್ಣ ಅಂತ ಅಣ್ಣ. ಥೂ, ನೀನು ಅಣ್ಣನ ತಲೆ ಹಿಡಿಕ್ ನನ್ನ ಮಗ. ತಲೆ ಹಿಡಿತಾಳು ಇವ್ರ ಅಮ್ಮನೂ ಇವನು ಇಬ್ರು ಸೇರ್ಕೊಂಡು ಮಾಡೋಕ್ಕೆ. ನಿಮ್ಗೆ ದುಡ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ. ಸೋಮಾರಿತನ ಅನ್ನೋದು ಇರೋದ್ರಿಂದ ದುಡಿಯೋಕ್ಕಾಗಲ್ಲ. ಬರೀ ಇಂಥ ಕೆಲಸ ಮಾಡಿಕೊಂಡು ನಿನ್ನ ತಂಗಿ ಒಬ್ಳು ಇದ್ದಾಳೆ, ಅವಳನ್ನ ತಲೆ ಹಿಡಿಸ್ಕೊಂಡು ತಿನ್ರಿ. ಥೂ, ಮನೆ ನನ್ನ ಮಕ್ಕಳ. ಏನಮ್ಮ ಒಯ್ಬೇಡ ಈಗಳಮ್ಮ, ನೀನು ಮಾಡಿರೋ ತಪ್ಪೇನೆ. ಹಿಂಗೆ ಮಾಡಬಾರ್ದು. ಅಲ್ಲ ಹಿಂಗೆ ಯಾಕೆ ಮಾಡಬೇಕು ಅಂತ ಡೈವರ್ಸ್ ತಗೊಂಡು ಅವ್ರಿಗೆಲ್ಲ ಫೋನ್ ಮಾಡೋದೆಲ್ಲ ಮಾಡಿರೋ ಅವ್ರು ಸುಮ್ಮನೆ ಬಿಡ್ತಾರೆ. ಸುಮ್ಮನೆ ಊರ್ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗೀರಿ, ಪಂಚಾಯತಿಗೆ ಹಾಕ್ರಿ. ಯಾರನ್ನ ದೊಡ್ಡವ್ರನ್ನ ಗೌಡ್ರನ್ನ ಅಂತ ಅನ್ಕೊಂಡ್ರಿಸ್ಕೊಂಡು ಮಕ್ಕೋಗ್ಳಿಸ್ರಿ, ಆವಾಗ ಬುದ್ಧಿ ಬರುತ್ತೆ. ಒಯ್ಯಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಯಾಕೆ ನಿಮ್ಮ ಪಾಪಕ್ಕೆ ನೀವು ಬೀಳ್ತೀರಾ? ಒಯ್ಬೇಡ್ರಿ. ನಾನು ಹಂಗೆ ಅನ್ಕಂಡೆ ಹೊಡಿಯೋದು ಬೇಡ ಅಂತ. ಯಾಕೆ ಇಂಥ ಸಮಯದಲ್ಲಿ ಹೊಡಿಬಾರ್ದು ಯಾರಿಗೇ ಆಗಲಿ. ಬೇಡ ಗಿಣಿ, ಬಿಟ್ಬಿಡು ತಲೆ ಬಿಟ್ಬಿಡು. ಎಳ್ಕೊಂಬಂದಿದ್ಯಾ ಜುಟ್ಟಿಟ್ಕೊಂಡು, ಬಿಟ್ಬಿಡು. ಇನ್ನು ನಾವೇನೇನು ಒಂದೇಟು ಕೈ ಮಾಡಿಲ್ಲ ಅವಳ ಮೇಲೆ. ಅಲ್ಲ ನೋಡು, ನೀವು ಎಷ್ಟು ನಾಟಕ ಆಡ್ತೀರಾ. ಕೊಡ್ತೀನಿ 50,000 ಅಂತೇಳಿ ಇವನೇ ಫೋನ್ ಮಾಡಿದ್ದು ನನಗೆ. ನಾನು ಕೊಡ್ತೀನಿ, ನೀನು ಚೆನ್ನಾಗಿರು, ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತೇಳಿ ಫೋನ್ ಮಾಡಿ ಹಿಂಗೆ ಮೋಸ ಮಾಡ್ತಾ ಇದೀಯಾ? ಹಿಂಗೆ ಹೇಳ್ತಾ ಇದೀಯಾ? ಅಲ್ಲೇನೆ ನಿನ್ನ ಹೆಂಡತಿ ವಿಷಯ ಗೊತ್ತಾಗೈತೆ ಅಂತೇಳಿ. ಮುಚ್ಚ ಬಾಯಿ, ಸುಳ್ಳು ಹೇಳ್ಬೇಡ. ನೀನು ಫಸ್ಟು ಮಾಡಿದ್ದಂತೆ, ಅವ್ನು ಯಾವತ್ತು ಫೋನ್ ಮಾಡಿಲ್ಲ. ನಾವು ಯಾರನ್ನೂ ಮಾತಾಡ್ಸಕ್ಕೆ ಹೋಗಿಲ್ಲ ಅಕ್ಕ. ಅವಳೇ ಫಸ್ಟು ಫೋನ್ ಮಾಡಿ ದುಡ್ಡು ಕೊಡು ಅಂತ ಕೇಳಿದ್ಲು. ಇಲ್ಲ ಕಣಮ್ಮ ಅಂತೇಳಿ ಚೆನ್ನಾಗಿ ಬೈದು ನಾನು ಫೋನ್ ಇಟ್ಟೆ. ಮತ್ತೆ ನಾನು ಸುಮ್ಮನಾಗಿದ್ದೀನಿ. ಮೇಲೆ ಮೆಸೇಜ್ಗಳು, ಫೋನ್ಗಳು ಎಲ್ಲ ಮಾಡಿದ್ಲು. ಮತ್ತೆ ನಾನು ಹಳೆ ನಂಬರ್ಗೂ ಎಲ್ಲ ಫೋನ್ ಮಾಡಿದ್ದಾಳೆ ಅಂತೇಳಿ ಎಲ್ಲ ವಿಷಯ ಹೇಳಿದ್ದಾರೆ. ನೀನು ಇಂಥ ಮಾಡಬಾರ್ದು. ಅಲ್ಲ, ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೆಟ್ಟದ್ದು ಮಾಡಬಾರ್ದು. ಋತು, ನೀನೇನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡಬೇಡ್ರಿ. ಯಾರನ್ನು ಸುಮ್ಮನೆ ಇರೋದು ಕಲ್ಕೊಳ್ರಿ. ನಮ್ಮ ಮನೆ ವಿಷಯಕ್ಕೆ ಯಾರು ಮಾತಾಡಬೇಡ್ರಿ ನೀವು. ನಮ್ಮ ಮರ್ಯಾದೆ ತೆಗಿಯೋಕ್ಕಾಗಿ ಬಂದವ್ರು ಸುಮ್ಮನೆ. ಇವಳು ಮಾಲಿ ನನ್ನ ಮೇಲೆ ಬೋಲ್ಸಿಟ್ಟಿಕ್ಕೇಳಿದ್ಲು. ಸುಮ್ಮನೆ ಬಂದವಳೆ. ನಾನೇನೇನು ಫೋನ್ ಮಾಡಿಲ್ಲ, ಯಾತು ಮಾಡಿಲ್ಲ ಕಣೆ. ಮಾಡಿಸ್ತೀನಿ ನೋಡು. ಬಿಡಲ್ಲ ಕಣೆ. ಯಾರನ್ನ ಖಾಲಿ ಹಾಕಿ ಊರ ಮುಂದೆ ಎಲ್ಲರೂ ಊರೆಲ್ಲ ಕಲ್ತ್ಕೊಂಡು ನೀನು ಮಕ್ಕಳುಬೇಕು. ನಿಂತವೇನ ಮಾಡೋದು ಅಂತ ಎಲ್ಲರೂ ನೋಡ್ಬೇಕು. ಊರಾಗ ಎಲ್ಲರಿಗೂ ಗೊತ್ತಾಗ್ಬೇಕು. ಪಂಚಾಯತಿಗೆ ಹಾಕ್ತೀನಿ. ಇಲ್ಲೇ ಜಗಳ ಮಾಡ್ಕೊಂಡ್ರೆ ಈ ಕೆರೆಯವ್ರು ಅಷ್ಟೇ ನೋಡ್ತಾರೆ, ಈ ಏರಿಯಾದವರು. ಊರೆಲ್ಲ ನೋಡ್ಬೇಕಂತಂದ್ರೆ ಪಂಚಾಯತಿಗೆ ಹಾಕ್ಬೇಕು. ಡಂಗುರ ಹೊಡಿಸಿ ಪಂಚಾಯತಿಗೆ ಹಾಕಿ ಎಲ್ಲರನ್ನೂ ಊರಿನ ಜನ ಎಲ್ಲ ಬಂದು ಬರಬೇಕು, ಎಲ್ಲ ಕೂತ್ಕೋಬೇಕು. ಅಲ್ಲಿ ಪಂಚಾಯತಿ ಆಗಬೇಕು, ನಿನ್ನ ಮಕ್ಕ ಉಳಿಸ್ಬೇಕು. ಊರಿನ ಜನ ಎಲ್ಲ ಥೂ ಅಂತ ಉಗುಳ್ಬೇಕು ನಿನ್ನ. ಹಂಗೆ ಮಾಡ್ತೀನಿ. ಇದೇನಿದು ಇವಳೇ ನಿಂತವಳಾಗ್ಯವಳೆ ಅಂತ ಅನ್ಕೋಬೇಕು. ಅಲ್ಲ, ಇಲ್ಲಾಂದ್ರೆ ಬರೀ ಏರಿಯಾದಗಳವ್ರು ನೋಡ್ತಾರೆ. ಈ ಏರಿಯಾದಗಳವರೆಲ್ಲ ಅವ್ರವ್ರ ಮನೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ನಿನ್ನ ನೋಡ್ತಾ ಇದ್ದಾರೆ. ನೋಡ್ಲಿ, ಆದ್ರೆ ಈ ಇಡೀ ಊರೇ ನೋಡ್ಬೇಕು ನಿನ್ನ. ಹಂಗೆ ಮಾಡ್ತೀನಿ. ಈ ಸಮಯದಾಗ ನಾವು ಸರಿಯಾಗಿ ಹೊಡಿಬೇಕು ಅಂತಲೇ ಬಂದ್ವಿ. ಬೇಡ, ಹೊಡೆಯೋದು ಬೇಡ ಅಂತ ಸುಮ್ಮನಾಗಿದ್ದೀವಿ. ನಮಗೂ ಏನೋ ನಿನ್ನಂತ ಮನಸ್ಸಿಲ್ಲ ನಮಗೆ. ಆದರೂ ನಾವು ಎಲ್ಲ ಒಂದು ಕಡೆಗೆ ಏನೋ ಒಂದು ಕಡೆಗೆ ಯೋಚನೆ ಮಾಡ್ಕೊಂಡು ನಾವು ಸುಮ್ಮನಾಗಿದ್ದೀವಿ. ಹೊಡಿಯಲ್ಲ, ಮರ್ಯಾದೆ ತೆಗೆದೇ ಹೋಗೋದು. ಊರಿನ ಜನನ ಮುಂದೆ ಪಂಚಾಯತಿಗೆ ಹಾಕಿ ಮರ್ಯಾದೆ ತೆಗೆದೇ ಹೋಗೋದು. ಬೇಡ್ರಿ ಕಣಮ್ಮ, ಸುಮ್ಮನೆ ಮಾಡು. ಪಂಚಾಯತ್ಗೆ ಹಾಕಿ ಎಲ್ಲ ದೊಡ್ಡವ್ರನ್ನ ಕಲೆ ಹಾಕಿ ಹೇಳ್ತಿ, ಮಕ್ಕಳು ಹೋಗು ಅಷ್ಟೇ. ಸುಮ್ಮನೆ ನೀನು ಯಾಕೆ ಹೊರಟು ಒದಿಯೋದು ಅದೆಲ್ಲ ಬೇಡ ಕಣಮ್ಮ. ಅದೆಲ್ಲ ಯಾಕೆ ಸುಮ್ಮನೆ ಒದಿಬೇಡ. ಇಂಥ ಸಮಯದಾಗ ಒಯ್ಬಾರ್ದು ಯಾರಿಗೆ ಆಗಲಿ. ಮತ್ತೆ ನಾನು ಅದನ್ನೇ ಹೇಳೋದು. ಬೇಡ ಅಲ್ವೇನು ಬಸಣ್ಣಮ್ಮ, ಹೊಡಿಯೋದು ಬೇಡ. ಯಾಕೆ ಅವಳು ಒಬ್ರು ಮೇಲೆ ಕೈ ಮಾಡೋದು ಒಳ್ಳೇದಲ್ಲ. ಕೈ ಮಾಡಿ ಯಾಕೆ ಸುಮ್ಮನೆ ಪಾಪ ಕಟ್ಕೋಬೇಕು? ಅದೇ ಮತ್ತೆ ನಾನು ಅದನ್ನೇ ಹೇಳಿದ್ದು. ಬೇಡ, ಒಯ್ಯೋದು ಬೇಡ, ಪಂಚಾಯತಿಗೆ ಹಾಕ್ರಿ ಅಂತಲೇ ನಾನು ಹೇಳ್ತಾ ಇರೋದು. ಇವ್ರು ಮಾಡಿರೋ ತಪ್ಪಿಗೆ ಇವ್ರಿಗೆ ಅರ್ಥ ಆಗಬೇಕು. ನಾವು ಮಾಡಿರೋ ತಪ್ಪು ನಮ್ಮ ಮಾಡಬಾರ್ದಾಗಿತ್ತು ಅಂತೇಳಿ ಇವ್ರಿಗೆ ಗೊತ್ತಾಗಬೇಕು. ಅಲ್ಲ ಕಣಮ್ಮ, ಗೊತ್ತಾಗಲ್ವೇ ನಿನಗೆ? ಹಿಂಗೆ ಯಾಕಮ್ಮ ಮಾಡ್ತೀರಾ?
ಸುಮ್ಮನೆ ಇರೋದು ಕಲಿಬೇಕು. ಇಲ್ಲ ಅಂತಂದರೆ ಕಟ್ಕೊಂಡ ಮೇಲೆ ಕಷ್ಟನೋ ಸುಖನೋ ಅನುಭವಿಸ್ಕೊಂಡಿರ್ಬೇಕು. ಎಲ್ಲ ಆದಮೇಲೆ ಮತ್ತೆ ನಿಮ್ದು ಏನು ಶುರು ಮಾಡ್ತೀರಾ? ಅಯ್ಯ ದೇವ್ರೆ, ಒಂದಿಷ್ಟು ನಯ ಭಯ ಇರಬೇಕು. ಊರಾಗ ಯಾರನ್ನ ಏನಂದಾರು ವಿಷಯ ಗೊತ್ತಾದರೆ ಏನಾಗುತ್ತೆ ಏನು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡ್ದಲೆ ಸುಮ್ಮನೆ ಈ ರೀತಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಅಯ್ಯ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಅಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಂದರೆ ಅಕ್ಕಪಕ್ಕದವ್ರಿಗಾದ್ರೂ ನೆರೆಹೊರೆಯವ್ರಿಗಾದ್ರೂ ಅಂಜ್ಬೇಕಣಮ್ಮ. ನಿಮ್ಮ ಅಪ್ಪ ನೋಡು ಎಷ್ಟು ಅವನು ಕಷ್ಟಪಡ್ತಾನೆ, ಹಿಂಗೆ ಇದನ್ನ ಮಾಡ್ತಾನೆ. ಅಯ್ಯೋ, ಅವನಿಗೆ ಎಷ್ಟು ಕಷ್ಟಪಡೋದಕ್ಕಾದ್ರೂ ಬೆಲೆ ಬೇಡವಾ? ಅವ್ನು ಮರ್ಯಾದೆ ಕಳ್ಕೊಂಡು ಅದಕ್ಕೆ ನಾನು ಬರಲ್ಲ ಕಣಣ್ಣ, ನಾನು ಊರಕ್ಕೆ ಬರಲ್ಲ ಕಣಣ್ಣ ಅಂತಾನೆ. ಏನಮ್ಮ ಇಂಥ ಕೆಲಸ ಮಾಡಿದ್ರೆ ಹೆಂಗಮ್ಮ? ಅಲ್ಲ, ನೀವು ಏನೋ ಮರ್ಯಾದೆ ತರ್ತೀರಾ ಅಂತ ಅಂದ್ಕೊಂಡ್ರೆ, ಅಲ್ಲ ಈ ಗಂಡು ಮಕ್ಕಳು ತಪ್ಪು ಮಾಡಿದರೆ ಬಿಡು, ಈ ಪೋಲಿ ನನ್ನ ಮಕ್ಕಳು ತಪ್ಪು ಮಾಡ್ತಾರೆ ಅನ್ಬೋದು. ಹೆಣ್ಮಕ್ಳಾಗಿ ಇಂಥ ತಪ್ಪು ಮಾಡಿದ್ರೆ ಹೆಂಗಮ್ಮ? ಅಲ್ಲ, ಯಾರು ಏನಂತಾರೆ ಅಂತ ಸ್ವಲ್ಪ ಯೋಚನೆ ಮಾಡಮ್ಮ. ಅಲ್ಲ, ಹೆಣ್ಮಕ್ಳಾಗಿ ಇಂಥ ತಪ್ಪು ಮಾಡಬಾರ್ದು, ಯಾರೇ ಆಗಲಿ. ಇಂಥ ತಪ್ಪು ಮಾಡಬಾರ್ದು, ಇಂಥದ್ದು ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ಏನು ಗೊತ್ತಿಲ್ಲ, ಸುಮ್ಮನೆ ಇರ್ರಿ, ಸುಮ್ಮನೆ ಮಾತಾಡಬೇಡ್ರಿ. ನಾನು ಮರ್ಯಾದೆಗೆ ಇರೋದು, ನನಗೂ ಗೊತ್ತೈತೆ. ಅವನೇ ಫೋನ್ ಮಾಡಿದ್ದು ನನಗೆ, ಅವನೇ ಫೋನ್ ಮಾಡಿದ್ದು ದುಡ್ಡು ಕೊಡ್ತೀನಿ ಅಂತ. ನನ್ನ ಹತ್ರನೂ ರೆಕಾರ್ಡ್, ನಾನು ಎಲ್ಲ ತೋರಿಸ್ತೀನಿ ಅಂತ ನನಗೆ ಫೋನ್ ಮಾಡಿರೋದ. ಅವ್ನು ಫೋನ್ ಮಾಡಿ ಅವನೇ ಫೋನ್ ಮಾಡಿದ್ದು ನನಗೆ, ನಿಂಗೆ 50,000 ದುಡ್ಡು ತಗೊಬಂದು ಕೊಡ್ತೀನಿ ಅಂತ. ಒಪ್ಕೊಂತ ಇದೀವಲ್ಲ. ನಾನೇ ಫೋನ್ ಮಾಡಿಸಿದ್ದೆ, ನನ್ನ ತಮ್ಮನ ತಾಗೆ ಫೋನ್ ಮಾಡಪ್ಪ, 50,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳು, ಕಾಯ್ತಿರ್ತಾಳೆ ಹೋಗೋಣ ಅಂತೇಳಿ. ನಾನು ನನ್ನ ತಮ್ಮನ ಹೆಂಡ್ತಿ ಮೂವರೂ ಒಂದೇ ಕಾರ್ನಾಗೆ ಬಂದು ನಾವಾಗೆ ಇಲ್ಲಿ ಉಳ್ಕೊಂಡ್ವಿ. ಅವನು ಬಂದ ನಿಮ್ಮ ಮನೆಯಾಕಿ. ಬರಲಿ, ಅವಾಗ ಒಂದಿಟ್ಟು ಕಾಯ್ತಿರ್ಲಿ, ಒಂದಿಟ್ಟು ದುಡ್ಡು ಬರುತ್ತೆ ಅಂತ ಬಾಯಿ ತರ್ಕೊಂಡಿರ್ಲಿ ಅಂತ ನಾವೇ ಹೇಳ್ತೀವಿ. ಬರಲಿ ಈಗ ಅವನಿಗೆ ಫೋನ್ ಮಾಡಿ 2 ದಿವಸ ಆಗಿತ್ತು. ಅವನು ನಂತಾಗ ಹೇಳ್ದ, ಬಿಡಪ್ಪ ಅತ್ತ ಏನೋ ಮಾಡಿದಾಳೆ ಒಂದು ಸತಿ ಅಂತ. ಅವನು ಬಿಡಕ್ಕಾತ್ಲಾಗೆ ನಾನು ಅವತ್ತೇ ಬರೋಣ ಅಂತಿದ್ದೆ, ನೀನು ಫೋನ್ ಮಾಡಿದ ದಿವಸನೇ ಬಂದು ಮರ್ಯಾದೆ ತೆಗಿತಿದ್ದೆ. ಬಿಡಪ್ಪ ಅಂತೇಳಿ ಬಿಡಕ್ಕ ಏನು ಬೇಡ, ಒಂದು ಸತಿ ಮಾಡಿದಾಳೆ. ಒಂದು ಸತಿ ಎಂಬತ್ತಿಗೆ ಬಿಟ್ಟಿದ್ಕೇನೆ ಇದು ಹಿಂಗಾಗಿದ್ದು. ಮತ್ತೆ ನನ್ನ ತಂಗಿ ಇವಳು ನನ್ನ ತಮ್ಮನೆಂಟಿ ಫೋನ್ ಮಾಡಿ, ನಾನು ಇನ್ನೂ ಮಾತಾಡ್ತೀನಿ ಮಧು ಹತ್ರ, ನಾವು ಹಿಂಗಿದೀವಿ ಅಂತ ನೀನು ಯಾವಾಗ ಫೋನ್ ಮಾಡಿ ಹೇಳ್ದೋ? ಆವಾಗ ನಾವು ಹಿಡ್ಕೊಂಡಿದ್ದು. ನಾವು ಒಂದು ಸತಿ ಬಿಡತ್ತ ಅಂತ ಸುಮ್ಮನಾದ್ವಿ. ಓಹೋ, ಸುಳ್ಳು ಹೇಳ್ತೀಯ? ಎಲ್ಲೇ ಬಾ ಇಲ್ಲಿ, ನಿನಗೆ 5 ಸರಿಯಾಗಿ ಮಾಡಿಸ್ತೀನಿ. ಊರ ಮಂದಿಗಳೇ ಮರ್ಯಾದೆ ತೆಗ್ದೆ ಹೋಗೋದ, ಬಿಡಲ್ಲ ಬಾ. ಏನೋ ತಿಳ್ಕೊಬಿಟ್ಟವಳು ಇವಳು. ಸುಮ್ಮನೆ ಆಗ್ಬಿಡ್ತಾರೆ ಇವರು. ಎದ್ರಸ್ತೇಟ್ಕೆನೆ ನಾನು ಎದ್ರಿಸ್ಬಿಡ್ಬೋದು, ನಾನು ಹಿಂಗೆ ಅಂತ ತಿಳ್ಕೊಬಿಟ್ಟವಳೆ. ಸರಿಯಾಗಿ ಎಣಿತಿದ್ವಿ. ಏನು ಮಾಡ್ತೀಯ, ನಾವು ಎಲ್ಲ ಒಂದು ಕಡೆಗೆ ಮನುಷ್ಯತ್ವ ಅನ್ನೋದು ಇರೋದಕ್ಕೆ ನಾವು ಸುಮ್ಮನಾಗಿದ್ದೀವಿ. ಮನುಷ್ಯತ್ವ ಇಲ್ದಾಗಿದ್ರೆ ಏನು ಬೇಕಾದ್ರೂ ಮಾಡೋರು ನಿನ್ನ ಇಷ್ಟತಿಗೆ. ನಾವು ಮನುಷ್ಯತ್ವ ಇರೋರು, ನಾವು ಒಟ್ಟಿಗೆ ಅನ್ನ ತಿಂತೀವಿ. ನಾವು ಒಟ್ಟಿಗೆ ಅನ್ನ ತಿನ್ನೋದಕ್ಕೆ, ನಾವು ಅನ್ನ ತಿನ್ನೋ ಜನ ಆಗಿರೋದಕ್ಕೆ ಅಂಥ ಕೆಲಸ ಮಾಡಲ್ಲ. ಇಲ್ಲ ಅಂತಂದರೆ ನಿನಗೆ ಇಷ್ಟೊತ್ತಿಗೆ ಎಲ್ಲ ಇಟ್ಟಿರೋರು ಜನ. ಬೇರೆಯವ್ರು ಯಾರಾದರೂ ಆಗಿದ್ರೆ ನೀನು ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿರೋರು ಇಷ್ಟೊತ್ತಿಗೆ. ಮಾಡಬಾರ್ದು, ಸ್ವಲ್ಪ ಯೋಚನೆ ಮಾಡ್ಬೇಕು. ಸುಮ್ಮನೆ ಎಷ್ಟನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹಿಂಗೆ ಮಾಡಿದ್ರೆ, ಅಲ್ಲ ಊರಾಗೆ ಅಕ್ಕಪಕ್ಕದಾಗ ಯಾರನ್ನ ಸೆನಕಿರೋರು ನೋಡಿ, ಯಾರನ್ನ ಅರೆ ದೊಡ್ಡಗರು ಮಕ್ಕಳು ವಯಸ್ಸಿ ಬಂದಿರೋ ಅಂಥವ್ರು ಎಲ್ಲರ ಇಂಥವ್ರು ನೋಡಿ ಕಲಿಬೇಕಾಗುತ್ತೆ. ಇಂಥ ಮಾಡಬಾರ್ದಪ್ಪ ಯಾರೇ ಆಗಲಿ. ಅಯ್ಯೋ, ಹಿಂಗೆ ಮಾಡೋದ್ರಿಂದ ಏನು ಸಿಗಂಗೈತೆ? ಗೌರವಾಗಿ ಇರೋದು ಕಲಿಬೇಕು. ಸುಮ್ಮನೆ ಮರ್ಯಾದೆ ಹೋಗುತ್ತೆ ಅಷ್ಟೇ. ನೋಡಿ, ಮರ್ಯಾದೆ ಹೋಯ್ತು ಅಷ್ಟೇ. ಯಾವ ದುಡ್ಡು ಸಿಗಲಿಲ್ಲ, ಯಾವ ಕಾಸು ಸಿಗಲಿಲ್ಲ. ಮರ್ಯಾದೆ ಕಳ್ಕೊಂಬಕ್ಕಾಗಿ ಮಾಡೋ ಅಂಥ ಕೆಲಸಗಳಿವೆಲ್ಲನ. ಎಲ್ಲ ಗೊತ್ತಿಲ್ಲದಲ್ಲೇ ಮಾತಾಡಬೇಡ್ರಿ. ಈಗ ಇವ್ರು ಬಂದು ಮರ್ಯಾದೆ ತೆಗಿಬೇಕು ಅಂತಲ್ಲ ಅದೇ ಉದ್ದೇಶವಾಗಿ ಬಂದವ್ರೆ. ಫೋನ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಇಲ್ಲಿ ಜಗಳ ಮಾಡೋಕ್ಕಾಗಿ ಬಂದಿದ್ದಾನೆ. ಓಹೋ, ಅಕ್ಕರನ್ನೆಲ್ಲ ಮುಂದೆ ಕಿಕ್ಕೊಂಡು ಹೆಂಡ್ತಿ ಮುಂದೆ ಕಿಕ್ಕೊಂಡು ಬಂದಿದ್ದಾನೆ. ಏನು ಹೆಂಡ್ತಿ ಮುಂದೆ ದೊಡ್ಡ ಸಾಚ ಅನ್ನೋ ಥರ ತೋರಿಸ್ಕೊಳಕ್ಕೆ. ನೀನೆಂಥವನು ಅಂಬೋದು ಗೊತ್ತೈತೆ, ಮುಚ್ಚಲೆ ಬಾಯಿ. ನೀನೆಂಥವನು ಏನೋ ಎತ್ತ ಅಂಬೋದೆಲ್ಲ ಗೊತ್ತೈತೆ. ಅದೇ ಮತ್ತೆ ಏನು ತಿಳ್ಕೊಂಬಲ್ಲೇನೆಲ್ಲ ಬಂದು ಯಾರ ಮನೆದಾನ ಒಂದಿಟ್ಟು ವಿಷಯ, ಯಾರ ಮನೆದಾನ ಒಂದಿಟ್ಟು ಸಿಕ್ಕೈತೆ ಅಂತ ಸುಮ್ಮನೆ ಮಾತಾಡ್ತಾರೆ. ಏನಂತ ತಿಳ್ಕೊಂಡಿದ್ದೀರಾ? ಯಾಕೆ ಫೋನ್ ನೋಡಿದ್ರು ಏನು ಎತ್ತ ಅಂತ ನಾನು ತಿಳ್ಕೊಂಡಿದ್ದೀರಾ ನೀವು? ತಿಳ್ಕೊಂಡೆ ಮಾತಾಡ್ತಾ ಇರೋದು. ಸುಮ್ಮನೆ ಮುಚ್ಚ. ಇಲ್ಲಿ ಬರೋದಕ್ಕಿಂತ ಮುಂಚೆ ಅವ್ರು ನಮ್ಮ ಮನೆಗೆ ಬಂದು ಮಾಲೋ ಕೈ ಎಲ್ಲ ವಿಷಯ ಹೇಳೈತೆ. ಮಾಲೋ ಆಗಲಿ ಗಿಣು ಆಗಲಿ ಎಲ್ಲ ಹೇಳಿದ್ದಾರೆ. ಎಲ್ಲ ವಿಷಯ ಹೇಳಿರೋದಕ್ಕೆ ಕಣೆ ನಾವು ಮಾತಾಡ್ತಾ ಇರೋದು. ಮುಚ್ಕೊಂಡೇರೆ ಮಾತಾಡ್ತಾಳೆ ಮಾತಾ. ಇನ್ನೂ ಯಾಕೆ ಹೊಡಿಲಿಲ್ಲ ಅಂತ ಕೇಳ್ರಿ. ಅವಳು ಪ್ರೆಗ್ನೆಂಟ್ ಇದ್ದಾಳೆ. ಹೊಡಿಯೋದು ಬೇಡ, ಇಂಥ ಸಮಯದಲ್ಲಿ ಕೈ ಮಾಡಬಾರ್ದು, ಹೊಡಿಯೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ. ಮನುಷ್ಯತ್ವ ಇರೋ ಅಂಥವ್ರು ನಾವು, ಒಟ್ಟಿಗೆ ಅನ್ನ ತಿನ್ನೋ ಅಂಥವ್ರು ನಾವು. ಅದಕ್ಕೆ ಅರ್ತ್ಕೊಂಡು ಬೇಡ, ಹೊಡಿಯೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ. ಅದಕ್ಕೆ ಪಂಚಾಯತಿಗೆ ಹಾಕಿನ ದೊಡ್ಡವ್ರನ್ನ ಕಲೆ ಹಾಕ್ಬಿಟ್ಟು ಚೆನ್ನಾಗಿ ಮಕ್ಕುಗಳಿಸಿ ಊರೆಲ್ಲ ನೋಡಲಿ ಅವಾಗ. ಮರ್ಯಾದೆ ತೆಗೆದ್ರೇ ಗೊತ್ತಾಗೋದು ಇವಳಿಗೆ. ಅಲ್ಲ, ಅವಳು ಯಾಕೆ ಫೋನ್ ಮಾಡ್ಬೇಕು ಹೇಳ್ರಿ ನೀವೇ? ನನ್ನ ತಮ್ಮೇನಾದ್ರೂ ಅವಳನ್ನ ಮಾತಾಡ್ಸಿದ್ರೆ ಬಿಡು ಅನ್ಬೋದು. ಅವನು ಒಂದು ದಿವಸನೂ ಅವಳನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ಇವಳು ಫೋನ್ ಮಾಡಿ ದುಡ್ಡು ಹೆಂಗೆ ಕೇಳಿದ್ಲು? ಅದರಲ್ಲೂ ಬಿಡು, ಅದು ಹೋಗಲಿ, ಅದೊಂದು ಪಾಯಿಂಟ್ ಹೋಗಲಿ ಅಂತ ಸುಮ್ಮನಾಗಿದ್ದೀವಿ. ಮತ್ತೆ ಇವಳು ಸಂಸಾರದಲ್ಲಿ ಉಳಿ ಹಿಂಡ ಅಂತ ಕೆಲಸ ಮಾಡ್ತಾ ಇದ್ಲಿ ಇವಳು. ಅದಕ್ಕೆ ಈ ರೀತಿ ನಾವು ಅವಳು ಮರ್ಯಾದೆ ತೆಗಿತಾ ಇರೋದಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.